ತುಂಬ ಖುಷಿ ಆಗ್ತಾ ಇದೆ. ಸೊ ಮೊದಲಿಗೆ ಈ ಒಂದು ಸೆಕೆಂಡ್ ಸಾಂಗ್ ರಿಲೀಸ್ ಇವೆಂಟಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಮೊದಲಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಈ ಸಿನಿಮಾ ಸಾಂಗ್ ರಿಲೀಸ್ ಮಾಡಿಕೊಡ್ಬೇಕು ಅಂತ ನಮ್ಮ ಅಣ್ಣ ಅಂತ ಕರಿತೀನಿ ನಾನು ಅವ್ರನ್ನ, ಸಾರ್ ಅಂತ ಕರೀಲ್ಲ, ಅಣ್ಣ ಅಂದರೆ ಅದೊಂದು ಪ್ರೀತಿ ಬಾಂಧವ್ಯ ಇನ್ನೂ ಗಟ್ಟಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೀವು ಬಂದಿದ್ದು ಇವತ್ತು ಭಾಳ ಖುಷಿ ಆಗ್ತಿದೆ. ಆಮೇಲೆ ನೀವು ಈ ಸಾಂಗ್ ಮಾಡೋದು ಒಂದು ಪವರ್ಫುಲ್ಲಾಗಿ ಒಂದು ಸ್ಟ್ರಾಂಗಾಗಿ ರೀಚ್ ಆಗುತ್ತೆ ಅನ್ನೋದಕ್ಕಿಂತ ನೀವೊಬ್ಬರು ಪವರ್ಫುಲ್ ಪರ್ಸನ್ ನೀವು ಈ ಸಾಂಗ್ನ ರಿಲೀಸ್ ಮಾಡೋದು ಮತ್ತು ನೀವು ಈ ಸಾಂಗ್ ಬಗ್ಗೆ ಮಾತಾಡೋದು ಇನ್ನೂ ಒಂದಷ್ಟು ಜನಕ್ಕೆ ಸ್ಟ್ರಾಂಗಾಗಿ ರೀಚ್ ಆಗುತ್ತೆ. ಸೊ ಇನ್ನೂ ಒಂದಷ್ಟು ಜನ ನಿಮ್ಮಿಂದ ಇನ್ಸ್ಪೈರ್ ಆಗಿ ಈ ಥರದ ಒಂದಷ್ಟು ಸಾಂಗ್ಗಳಿಗೆ ಪ್ರೆಸೆಂಟ್ಸ್ ಮಾಡೋದಾಗಿರ್ಬೋದು, ಈ ಥರದ ಸಾಂಗ್ಗಳಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಅದು ಹೆಚ್ಚಾದಾಗ ಈ ಥರದ್ದು ಇನ್ನೊಂದಷ್ಟು ಸಿನಿಮಾಗಳು ಬರ್ತವೆ, ಈ ಥರದ ಇನ್ನೊಂದಷ್ಟು ಸಾಂಗ್ಗಳು ಬರ್ತವೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬಂದಿದ್ದಕ್ಕೆ. ಆ್ಯಂಡ್ ಕವಿರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಲ್ಪ ಲಿರಿಕ್ಸ್ ಬರೆಯೋ ಟೈಮಲ್ಲಿ ಸ್ವಲ್ಪ ನಿಮ್ಗೆ ಕಿರಿಕಿರಿ ಮಾಡಿದ್ದೀನಿ, ದಯವಿಟ್ಟು ಸ್ವಲ್ಪ ಕ್ಷಮಿಸಿ. ಯಾಕೆಂದರೆ ಸ್ವಲ್ಪ ಕರೆಕ್ಷನ್ ಅದು ಮಾಡಿಸೋ ಟೈಮಲ್ಲಿ ನಿಮ್ಗೆ ಏನಾದರೂ ಹರ್ಟ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಸರ್. ಸೊ ತುಂಬ ಅದ್ಭುತವಾಗಿ ಈ ಸಿನಿಮಾದ ಲಿರಿಕ್ಸ್ ಯಾವಾಗ ಅದ್ಭುತವಾಗಿ ರೆಡಿ ಆಯಿತೋ ಆಗಲೇ ಈ ಸಿನಿಮಾದ ಈ ಸಾಂಗ್ ಒಂದು ಜೀವಂತವಾಗಿ ಒಂದು ಅದ್ಭುತವಾಗಿ ಒಂದು ಜೀವ ಪಡ್ಕೊಂಬಿಡ್ತು. ಸೊ ಅದಕ್ಕೆ ಭಾಳ ಅದ್ಭುತವಾಗಿ ಲಿರಿಕ್ಸ್ ಮಾಡಿಕೊಟ್ಟಿದ್ದು ಕವಿರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅದಕ್ಕೆ ಒಂದು ಸಿನಿಮಾದ ಸಾಂಗ್ ರೆಡಿ ಆದಾಗ ಅದಕ್ಕೆ ಒಂದು ಪರ್ಫೆಕ್ಟಾಗಿ ಒಂದು ಮ್ಯೂಸಿಕ್ ಅಂತ ಮಾಡಬೇಕಾಗುತ್ತೆ. ಸೊ ಆ ವಿಷಯದಲ್ಲಿ ನಮ್ಮ ಪೂರ್ಣ ಸರು ಫುಲ್ಲು ಫೋರ್ಸ್ ಆಗಿ ಲಿರಿಕ್ಸು ಕೇಳ್ತಿದ್ದಂಗೆ ಫುಲ್ ಫೋರ್ಸ್ ಆಗಿ ಇಲ್ಲ ಇದೇನೋ ಒಂದು ಸೂಪರಾಗಿ ಮಾಡೋಣ ಅಂತೇಳಿ ನಮ್ಮ ಪೂರ್ಣ ಸರ್ ಭಾಳ ಪರ್ಸ್ನಲಾಗಿ ತೊಗೊಂಡು ತುಂಬ ಟಾರ್ಚರ್ ಅನುಭವಿಸಿ ನನ್ನಿಂದ ತುಂಬ ಹಿಂಸೆ ಅನುಭವಿಸಿ ಭಾಳ ಅದ್ಭುತವಾಗಿ ಸಾಂಗ್ ಮಾಡಿಕೊಟ್ರೆ ಸರ್. ಥ್ಯಾಂಕ್ ಯು ಸೋ ಮಚ್ ಪೂರ್ಣ ಸರ್. ಇದು ಮೇ ಬಿ ನಾನಿನ್ನೂ ಒಂದು 100 ವರ್ಷಕ್ಕೆ ಆಗೋಷ್ಟು ಒಂದು ನೆನಪುಗಳು ಈ ಸಾಂಗಲ್ಲಿ ಕೊಟ್ಟಿದ್ದಾರೆ ನನಗೆ. ಇದು ಮೇ ಬಿ ನನ್ನ ಮೊದಲನೇ ಸಿನಿಮಾದಲ್ಲಿ ಅವ್ರಿಗೆ ನಾನು ಕೊಡ್ತಾರಂಥ ಒಂದೊಂದು ಅವ್ರು ಯಾವಾಗಲೂ ಹೇಳ್ತಾ ಇರೋರು, ಅಣ್ಣ ನಾನೊಂದು ರಥನ ತೊಗೊಂಬಂದು ಮುಂದೆ ನಿಲ್ಲಿಸೀನಿ, ಸಾಧ್ಯ ಆದರೆ ಅದನ್ನು ಮುಂದಕ್ಕೆ ತೊಗೊಂಡೋಗಿ ಹಿಂದಕ್ಕೆ ಮಾತ್ರ ತೊಗೊಂಡೋಗ್ಬೇಡಿ ಅಂತ. ಸೊ ಇವತ್ತೆಲ್ಲ ಒಂದು ಇಂಚಾದರೂ ನಾನು ಅದನ್ನು ಮುಂದಕ್ಕೆ ತೊಗೊಂಬಂದಿನಿ ಈ ಸಾಂಗ್ ಮುಖಾಂತರ, ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡೋದ್ರ ಮುಖಾಂತರ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಹಾಗಾಗಿ ಈ ಜರ್ನಿ ಇವತ್ತಿಂದ ಶುರು ಆಗಿದೆ. ಸೊ ಇದು ಮೊದಲನೇ ಸಿನಿಮಾದಲ್ಲೇ ಇದನ್ನು ಶುರು ಮಾಡಿದ್ದೀನಿ. ಡೆಫಿನೆಟಾಗಿ ಜನರಿಗೆ ವಾಯ್ಸ್ ಆಗೋವಂಥ ರೀತಿ ಮತ್ತು ಜನರ ಸಮಸ್ಯೆಗಳನ್ನು ಅದನ್ನು ಹಾರ್ಟ್ ಫಾರ್ಮ್ ಮುಖಾಂತರ ಒಂದು ಸ್ಟ್ರಾಂಗಾಗಿ ಸಿನಿಮಾಗಳ ಮುಖಾಂತರ ಹೇಳಬೇಕು ಅನ್ನೋದು ನನ್ನ ಭಾಳ ದೊಡ್ಡ ಕನಸು. ಸೊ ಅದರ ನಿಟ್ಟಿನಲ್ಲಿ ಇನ್ನೊಂದಷ್ಟು ಸಿನಿಮಾಗಳು ಕೂಡ ಮಾಡೋದಕ್ಕೆ ಈ ಸಿನಿಮಾ ಒಂದು ಸ್ಫೂರ್ತಿ ಆಗುತ್ತೆ. ಈ ಸಿನಿಮಾನ ಜನ ಗೆಲ್ಲಿಸಿದಾಗ ಈ ಥರದ್ದು ಇನ್ನೊಂದಷ್ಟು ಸಿನಿಮಾಗಳಾಗ್ತವೆ. ಸೊ ಅದಕ್ಕೆ ಈ ಥರದ್ದು ಇನ್ನೊಂದಷ್ಟು ನಿರ್ಮಾಪಕಗಳು ಕೊಡ್ತಾರೆ. ಸೊ ಯಾಕೆಂದರೆ ಈ ಥರದ್ದೊಂದು ಕಂಟೆಂಟಿಗೆ ಒಂದು ದೊಡ್ಡ ಬಜೆಟಲ್ಲಿ ಒಂದು ದೊಡ್ಡ ಕ್ಯಾನ್ವಾಸಲ್ಲಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದು ಆ್ಯಕ್ಚುಲಿ ಅದೊಂದು ದೊಡ್ಡ ಟಾಸ್ಕು. ಆ ವಿಷಯದಲ್ಲಿ ನಮ್ಮ ಪ್ರವೀಣ್ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್. ಯಾಕೆಂದರೆ ನೀವಲ್ಲದೆ ಈ ಸಿನಿಮಾನ ಯಾರೂ ಮಾಡೋಕ್ಕಾಗ್ತಿರಲಿಲ್ಲ. ನಮ್ಮ ವೈಟ್ ಲೋಟಸ್, ನಮ್ಮ ಅಶೋಕ್ ಸರ್, ಸೊ ನೀವೆಲ್ಲರ ಸಪೋರ್ಟು, ನಮ್ಮ ಕರೇಪ ಸರ್, ನಮ್ಮ ಶ್ರೀನಾಥ್, ನೀವೆಲ್ಲರ ತುಂಬ ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ಇಷ್ಟು ಚೆನ್ನಾಗಿ ಈ ಸಿನಿಮಾ ಆಗಿದೆ. ಆಮೇಲೆ ಎಸ್ಪೆಷಲಿ ಈ ಸಾಂಗ್ ಒನ್ಸ್ ನಾವು ಸಾಂಗ್ ಸಿನಿಮಾದಲ್ಲಿ ಆದಮೇಲೆ ಇಲ್ಲ ಇದನ್ನು ಅದೊಂದು ಸಿನಿಮಾ ಕತೆ ಮೇಲೆ ಹೋಗುತ್ತೆ ಸಾಂಗ್. ಅದು ಇಲ್ಲ ಇದೊಂದೇನೋ ಒಂದು ಪ್ರಮೋಷ್ನಲ್ ಸಾಂಗ್ ಥರ ಮಾಡೋಣ, ಇದೊಂದು ಟ್ರಿಬ್ಯೂಟ್ ಥರ ಮಾಡೋಣ, ಯಾರಿಗೋಸ್ಕರ ಮಾಡಿದ್ವಿ ಅವ್ರಿಗೆ ಒಂದೇನೋ ಒಂದು ಕತೆ ಹೇಳೋಣ ಒಂದು ಪ್ರಮೋಷ್ನಲ್ ಸಾಂಗಲ್ಲಿ ಅಂತ ಅಂದ್ಕೊಂಡು ಡಿಸ್ಕಸ್ ಮಾಡಿದಾಗ ಸೊ ನಮ್ಮ ಪೂರ್ಣ ಸರ್ ಇಲ್ಲ ಈ ಥರದ್ದು ಏನೋ ಒಂದು ನಂಗೆ ಟೈಮ್ ಕೊಡುತ್ತೆ, ಯಾಕೆಂದರೆ ಈ ರೆಕಾರ್ಡಿಂಗ್ಗೆ ತುಂಬ ಟೈಮ್ ತೊಗೊಂಡಿದ್ರು ಅವರು.